ಗೀಯಗ ಗೀಯಗ ಗೀಯ ಗೀಯಗ 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 ಗೀಯ ಗೀಯಗ ಹೆರಿಗೆ ಎಂದರೆ ತಾಯಿಗೆ ಅದುವೆ ಮತ್ತೊಂದು ಜನ್ಮ, ತಾಯಿಗೆ ಅದುವೆ ಪುನರ್ಜನ್ಮ. ಗಂಡಾಂತರ ಗರ್ಭಿಣಿ ಮಾಹಿತಿಯ ಎಲ್ಲರೂ ತಿಳಿಯೋಣ, ಚಿಕಿತ್ಸೆ ಪಡೆಯಲು ಬಲು ಚೆನ್ನ. ಗೀಯಗ ಗೀಯಗ ಗೀಯ ಗೀಯಗ 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 ಗೀಯ ಗೀಯಗ 17 ವರ್ಷದೊಳಗೆ 35 ವರ್ಷದ ಮ್ಯಾಗ ಗರ್ಭಿಣಿಯಾದ್ರ ಮಹಿಳೆ ತೊಂದರೆ ಆಗಬಹುದು ತಾಯಿ. ಸಾರಾಯಿ, ಸಿಗರೇಟ್ ಚಟ, ಈ ಹಿಂದೆ ಗರ್ಭಪಾತ ಆಗಿದ್ರೆ, ಒಂದಕ್ಕಿಂತ ಹೆಚ್ಚು ಮಗು ಅಂದ್ರೆ ಅವಳಿ ಜವಳಿ ಇದ್ರೆ, ಅವಧಿಗೆ ಮುನ್ನ ಹೆರಿಗೆ ಆಗಿದ್ರೆ, ಹಿಂದಿನ ಗರ್ಭಧಾರಣೆಯೊಳಗೆ ತೊಂದರೆ ಇದ್ರೆ, ಹೊಟ್ಟೆಯ ಭ್ರೂಣದೊಳಗೆ ಏನಾದರೂ ಸಮಸ್ಯೆ ಇದ್ರೆ, ವಂಶವಾಹಿ ದೋಷ, ಕ್ಯಾನ್ಸರು, BP, ಶುಗರು, HIV, ಸಿಫಿಲಿಸ್, ಚಿಕನ್ ಪಾಕ್ಸು ಇಂಥ ರೋಗಗಳಿದ್ರೆ ಗಂಡಾಂತರ ಗರ್ಭಿಣಿ ಲಕ್ಷಣ. ಇಂಥ ಲಕ್ಷಣ ಇದ್ರೆ ಏನು ಮಾಡಬೇಕು ಕೇಳ್ರಿ. ಗಂಡಾಂತರ ಗರ್ಭಿಣಿ ಕಾಳಜಿಯ, ಗಂಡಾಂತರ ಗರ್ಭಿಣಿಗೆ ಕಾಳಜಿ ಆರೈಕೆ ಬೇಕ, ಮೇಲ್ವಿಚಾರಣೆ ಮಾಡಬೇಕ. ಗರ್ಭಿಣಿ ತಪಾಸಣೆಯನ್ನು ತಪ್ಪದೆ ಮಾಡಿಸಲೇಬೇಕ, ಆಸ್ಪತ್ರೆಗೆ ಹೋಗಬೇಕ. ಗೀಯಗ ಗೀಯಗ ಗೀಯ ಗೀಯಗ 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 ಗೀಯ ಗೀಯಗ ಹೆರಿಗೆ ಸರಳ ಆಗ್ಬೇಕಂದ್ರೆ ಕಾಲಕ್ಕೆ ಗರ್ಭಿಣಿಯರು ತಪಾಸಣೆ ಮಾಡಿಸ್ಕೋರಿ. PMSMA ಅಂದ್ರೆ ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನದೊಳಗೆ 9ನೇ ತಾರೀಕು ತಪಾಸಣೆ ಇರ್ತೈತಿ. ಇದರ ಸದುಪಯೋಗ ಮಾಡ್ಕೋರಿ. ಮತ್ತು ಈ PMSMA ಅಂತ ಹೇಳಿ ಪ್ರತಿ ತಿಂಗಳ 24ನೇ ತಾರೀಕು ಇರುತ್ತೆ. ಅವಾಗ ಗಂಡಾಂತರ ಗರ್ಭಿಣಿಯರನ್ನ ತಪಾಸಣೆ ಮಾಡಿ ಎಲ್ಲ ಚೆಕ್ ಮಾಡ್ತಾರ. ಆಶಾ ಮತ್ತು ಸಿಬ್ಬಂದಿ ಸಲಹೆ ಕೊಡ್ತಾರ, ಅದನ್ನು ಪಾಲಿಸ್ರಿ. ಮಗುವಿನ ಆರೋಗ್ಯವನ್ನ ಕಾಪಾಡ್ಕೋರಿ. ಮಹಿಳೆ ಮಕ್ಕಳ ಆರೋಗ್ಯಕ್ಕ ನಿಷ್ಕಾಳಜಿಯಾಕ, ಆರೋಗ್ಯ ಸಂಪತ್ತು ಪಡಿಯಾಕ. ಆರೋಗ್ಯ ಸಿಬ್ಬಂದಿ ಎಲ್ಲರ ಸಲಹೆಯ ಪಡಿಬೇಕ. ಆರೋಗ್ಯ ಸಿಬ್ಬಂದಿ ಆಶಾ ಎಲ್ಲರ ಸಲಹೆಯ ಪಡಿಬೇಕ. ಅಲಕ್ಷ್ಯ ಮಾಡದೆ ಚಿಕಿತ್ಸೆ ಪಡೆದರೆ ತೊಂದರೆ ದೂರಾತ, ತೊಂದರೆ ದೂರಾತ.